ರಾಜ್ದೀಪ್ ಸರ್ದೇಸಾಯಿ ಅವರನ್ನ ಅವರ ಫಾಲೋವರ್ಸ್ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಒಬ್ಬ ದೇಶದ್ರೋಹಿ ತನ್ನೊಟ್ಟಿಗೆ ಇರುವ ಮತ್ತೊಬ್ಬ ದೇಶದ್ರೋಹಿಯನ್ನ ದೇಶದ್ರೋಹಿ ಅಂತ ಕರೆದಿದ್ದಾನೆ. ಈ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಏನಾಗಿದೆ? ಯಾಕೆ ಈ ರೀತಿ ಎಡಬಿಡಂಗಿ ತರ ಆಡ್ತಾ ಇದ್ದಾರೆ? ಅವರು ಬೈದಾಗ ಇವರ ಪರವಾಗಿ, ಇವರು ಬೈದಾಗ ಅವರ ಪರವಾಗಿ. ಹೀಗೆ ಮುಂದೊಂದು ದಿನ ನಮ್ಮ ದೇಶದ ಪ್ರಗತಿಪರ ಮುಖವಾಡಗಳ ಬಣ್ಣ ಬಯಲಾಗುತ್ತೆ ಅನ್ಸುತ್ತೆ. ನಮಸ್ಕಾರ. ನಮ್ಮ ದೇಶದ ಒಬ್ಬ ಅದ್ಭುತ ಪತ್ರಕರ್ತ, ಸ್ಟಾರ್ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರನ್ನ ಅವರ ಫಾಲೋವರ್ಸ್, ಅವರ ಸ್ನೇಹಿತರು, ಜೊತೆಗೆ ನೆಟ್ಟಿಗರು ಅವರಿಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ, ಅವರನ್ನ ತರಾಟೆಗೆ ತಗೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ರಾಜ್ದೀಪ್ ಸರ್ದೇಸಾಯಿ ಅವರು ಒಂದು ಇಂಟರ್ವ್ಯೂನಲ್ಲಿ ನೀಡಿದಂತಹ ಹೇಳಿಕೆ. ಅವರು ಹೇಳಿದಂತಹ ಹೇಳಿಕೆ ಸತ್ಯವಾದ ಹೇಳಿಕೆ. ಸತ್ಯವನ್ನ ಹೇಳಿದ್ದಕ್ಕಾಗಿ ಈಗ ಅವರದ್ದೇ ಫಾಲೋವರ್ಸ್, ಅವರದ್ದೇ ಫ್ಯಾನ್ಸ್, ಅವರದ್ದೇ ಸ್ನೇಹಿತರು, ಜೊತೆಗೆ ಅವರನ್ನ ಫಾಲೋ ಮಾಡ್ತಿದ್ದಂತಹ ನೆಟ್ಟಿಗರು ಇವರನ್ನ ತರಾಟೆಗೆ ತಗೊಂಡಿದ್ದಾರೆ. ಅಷ್ಟಕ್ಕೂ ಆ ಇಂಟರ್ವ್ಯೂನಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ಧ್ರುವರಾಟಿ ಮತ್ತು ರವೀಶ್ ಕುಮಾರ್ ಅವರು ಯಾವುದೇ ರೀತಿಯಾದಂತಹ ಕ್ಲಾಸಿಕಲ್ ಜರ್ನಲಿಸಂ ಅನ್ನ ಫಾಲೋ ಮಾಡ್ತಿಲ್ಲ. ಅಷ್ಟಕ್ಕೂ ರಾಜ್ದೀಪ್ ಸರ್ದೇಸಾಯಿ ಅವರು ಇಂಟರ್ವ್ಯೂನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಧ್ರುವರಾಟಿ ಮತ್ತು ರವೀಶ್ ಕುಮಾರ್ ಯಾವುದೇ ಕ್ಲಾಸಿಕಲ್ ಜರ್ನಲಿಸಂ ಅನ್ನ ಮಾಡ್ತಾ ಇಲ್ಲ. ದೇ ಆರ್ ಜಸ್ಟ್ ಪ್ರಾಡಕ್ಟ್ಸ್ ಆಫ್ ಆಂಟಿ ಮೋದಿ ಪೋಲರೈಸೇಷನ್. ಅಂದ್ರೆ ಇವರು ಬರೀ ಮೋದಿಯ ವಿರುದ್ಧವಾಗಿ ನ್ಯೂಸ್ ಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ಒಪಿನಿಯನ್ ಗಳನ್ನ ಹೇಳ್ತಾ ಇದ್ದಾರೆ, ಸತ್ಯವನ್ನ ಹೇಳ್ತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಇವರು ಇಂಟರ್ವ್ಯೂನಲ್ಲಿ ಕೊಟ್ಟಿದ್ರು. ಯೂಟ್ಯೂಬ್ ನಲ್ಲಿ ಕೇವಲ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀರಿ ವಿನಃ ನೀವು ಸತ್ಯವನ್ನ ಹೇಳ್ತಾ ಇಲ್ಲ, ಇದು ಜರ್ನಲಿಸಂ ಅಲ್ಲ ಅಂತ ಇವರು ಹೇಳಿದ್ರು. ಇಷ್ಟೇ ಅಲ್ಲ, ತನ್ನ ಮಾತನ್ನ ಮುಂದುವರಿಸಿದಂತಹ ರಾಜ್ದೀಪ್ ಸರ್ದೇಸಾಯಿ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಅಂದ್ಕೊಂಡಿದ್ದಾರೆ ನಾನು ಇಂದಿರಾ ಗಾಂಧಿ ತರ ಕಾಣ್ತೇನೆ, ಹಾಗಾಗಿ ಜನರು ನನಗೆ ವೋಟ್ ಮಾಡ್ತಾರೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಅಂದ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಇನ್ನೂ ಯಾಕೆ ರಾಜಕೀಯದಲ್ಲಿದ್ದಾರೆ? ಸೋನಿಯಾ ಗಾಂಧಿ ಅವರ ಮಗಳು ಅನ್ನೋ ಕಾರಣಕ್ಕಾಗಿ ಇದ್ದಾರಾ, ಅಥವಾ ಇಂದಿರಾ ಗಾಂಧಿಯವರ ಮೊಮ್ಮಗಳು ಅನ್ನೋ ಕಾರಣಕ್ಕಾಗಿದ್ದಾರಾ, ಅಥವಾ ನೆಹರು ಅವರ ಮರಿಮಗಳು ಅನ್ನೋ ಕಾರಣಕ್ಕಾಗಿ ರಾಜಕೀಯದಲ್ಲಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರು. ಇವರು ಹೇಳಿದಂತಹ ಮಾತುಗಳಲ್ಲಿ, ಇವರು ಕೇಳಿದಂತಹ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಬಿಡಿ. ಇವರು ಸತ್ಯವನ್ನೇ ಹೇಳಿದ್ದಾರೆ. ಒಬ್ಬ ನಿಜವಾದ ಪತ್ರಕರ್ತನಿಗೆ ಯಾವಾಗ ಸತ್ಯ ತಿಳಿಯುತ್ತೋ ಆಗ ಆತನಿಗೆ ಆ ಸತ್ಯವನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗೋದಿಲ್ಲ. ಆತ ಸತ್ಯವನ್ನ ಹೇಳಲೇಬೇಕಾಗತ್ತೆ. ಅದೇ ಪರಿಸ್ಥಿತಿ ರಾಜ್ದೀಪ್ ಸರ್ದೇಸಾಯಿ ಅವರಿಗೂ ಬಂದಿದೆ. ರಾಜ್ದೀಪ್ ಸರ್ದೇಸಾಯಿ ಅವರೇ, ನೀವು ಇಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದೀರಾ. ನೀವು ಕ್ಲಾಸಿಕಲ್ ಜರ್ನಲಿಸಂ ಅನ್ನೇ ಮಾಡ್ಕೊಂಡು ಬಂದ್ರಾ? ನಿಮ್ಮ ಕ್ಲಾಸಿಕಲ್ ಜರ್ನಲಿಸಂ ಅನ್ನ ನಾವು ನೋಡಿದ್ದೀವಿ. ನೀವು ಈ ಹಿಂದೆ ಅನೇಕ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ರಿ. ಅದನ್ನ ಯಾರ ಮೆಚ್ಚುಗೆಯನ್ನ ಗಳಿಸುವುದಕ್ಕಾಗಿ ಮಾಡ್ತಾ ಇದ್ರಿ? ಈಗ ನೀವು ಇಂಟರ್ವ್ಯೂನಲ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದೀರಿ. ಇದನ್ನ ಯಾರ ಮೆಚ್ಚುಗೆಯನ್ನ ಗಳಿಸೋದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆಯನ್ನ ನೀಡಿದ್ದೀರಿ? ನಿಮ್ಮ ಕ್ಲಾಸಿಕಲ್ ಜರ್ನಲಿಸಂನ ಕರ್ಮಕಾಂಡವನ್ನ ನಾವು ಒಂದೊಂದಾಗಿ ಹೇಳ್ತೀವಿ ಅಂತ ನೆಟ್ಟಿಗರು ಸಾಕಷ್ಟು ಟ್ವೀಟ್ ಅನ್ನ ಮಾಡಿದ್ದಾರೆ. ಒಬ್ಬ ದೇಶದ್ರೋಹಿ ತನ್ನೊಟ್ಟಿಗೆ ಇರುವ ಮತ್ತೊಬ್ಬ ದೇಶದ್ರೋಹಿಯನ್ನ ದೇಶದ್ರೋಹಿ ಅಂತ ಕರೀತಿದ್ದಾನೆ ಅಂತ ಹೇಳಿ ಒಬ್ಬ ಟ್ವೀಟ್ ಮಾಡಿದ್ದಾನೆ. ರಾಜ್ದೀಪ್ ಸರ್ದೇಸಾಯಿ ಅವರು CNN IBN ನಲ್ಲಿ ಇರಬೇಕಾದ್ರೆ ಕ್ಯಾಶ್ ಫಾರ್ ವೋಟ್ ಅನ್ನುವಂತಹ UPA ಗವರ್ನಮೆಂಟ್ ನ ಒಂದು ಸ್ಕ್ಯಾಮ್ ಅನ್ನ ಹೈಡ್ ಮಾಡಿ UPA ಗವರ್ನಮೆಂಟ್ ಅನ್ನ ರಕ್ಷಿಸಿತ್ತು. ಇದೇನ ರಾಜ್ದೀಪ್ ಸರ್ದೇಸಾಯಿ ಅವರ ಕ್ಲಾಸಿಕಲ್ ಜರ್ನಲಿಸಂ ಅಂತ ಹೇಳಿ ಇನ್ನೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಈ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಏನಾಗಿದೆ? ಯಾಕೆ ಈ ರೀತಿ ಎಡಬಿಡಂಗಿ ತರ ಆಡ್ತಾ ಇದ್ದಾರೆ? ಇವರು ಯಾಕೆ ಮಂಕಿ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ಅನೇಕರು ಪ್ರಶ್ನಿಸಿದ್ದಾರೆ. ಏನಾದ್ರೂ ಟ್ವೀಟ್ ಮಾಡೋದು, ಅದನ್ನ ನೋಡಿ ಜನರು ಬೈಯೋದಕ್ಕೆ ಶುರು ಮಾಡಿದಾಗ ಅದೇ ಟ್ವೀಟ್ ಅನ್ನ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದು. 2024ರಲ್ಲಿ ಮೋದಿ ಸರ್ಕಾರ ತಂದಂತಹ ಎಂಪ್ಲಾಯ್ಮೆಂಟ್ ಅಂಡ್ ಯೂತ್ ಸ್ಕಿಲ್ ಸ್ಕೀಮ್ ನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ರಾಜ್ದೀಪ್ ಸರ್ದೇಸಾಯಿ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ಅನ್ನ ನೋಡಿದಂತಹ ಅನೇಕರು ಸಿಡಿದೇಳ್ತಾರೆ. ಇದನ್ನ ನೋಡಿದಂತಹ ರಾಜ್ದೀಪ್ ಸರ್ದೇಸಾಯಿ ಅವರು ಆ ಟ್ವೀಟ್ ಅನ್ನ ಎಡಿಟ್ ಮಾಡಿ ಅದಕ್ಕೆ ಒಂದು ಲೈನ್ ಅನ್ನ ಆಡ್ ಮಾಡಿ ಮತ್ತೆ ಪೋಸ್ಟ್ ಮಾಡ್ತಾರೆ. ಕಾಂಗ್ರೆಸ್ನ ಯೂತ್ ಇಂಟರ್ನ್ಶಿಪ್ ಸ್ಕೀಮ್ ನ ಬಗ್ಗೆ ಒಂದು ಲೈನ್ ಅನ್ನ ಆಡ್ ಮಾಡಿ ಅದನ್ನ ಎಡಿಟ್ ಮಾಡಿ ಮತ್ತೆ ಪೋಸ್ಟ್ ಮಾಡ್ತಾರೆ. ಇಲ್ಲಿ ಬಿಜೆಪಿಯ ಪರವಾಗಿ ಹಾಕಿದಂತಹ ಒಂದು ಪೋಸ್ಟ್ ನಲ್ಲಿ ಇವರು ಕಾಂಗ್ರೆಸ್ ಅನ್ನು ಹೊಗಳಿ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಇವರು ಬಿಜೆಪಿಯನ್ನ ಹೊಗಳಿದ್ದಕ್ಕಾಗಿ ಇವರಿಗೆ ಅನೇಕರು ಕೆಟ್ಟ ಕೆಟ್ಟ ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡಿರ್ತಾರೆ. ಅದನ್ನು ನೋಡಿದಂತಹ ರಾಜ್ದೀಪ್ ಸರ್ದೇಸಾಯಿ ಅವರು ಬಿಜೆಪಿಯ ಪರವಾಗಿ ಹಾಕಿದಂತಹ ಪೋಸ್ಟ್ ನಲ್ಲಿ ಕಾಂಗ್ರೆಸ್ ಅನ್ನು ಹೊಗಳಿ ಹಾಕಿರ್ತಾರೆ. 2023ರಲ್ಲಿ ಅತೀಕ್ ಅಹ್ಮದ್ ಅನ್ನುವಂತಹ ಯುವಕ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ತಾನೆ. ಇದರ ಬಗ್ಗೆ ಟ್ವೀಟ್ ಅನ್ನ ಮಾಡಿದಂತಹ ರಾಜ್ದೀಪ್ ಸರ್ದೇಸಾಯಿ ಅವರು ಆತ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಆತನನ್ನ ಕಸ್ಟಡಿಯಲ್ಲೇ ಕೊಂದ್ರು ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ.
ಅದಕ್ಕೆ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ತಡ, ಆಗ್ಲೇ ಆ ಪೋಸ್ಟ್ ಅನ್ನ ಎಡಿಟ್ ಮಾಡಿ ಅದಕ್ಕೆ ಇನ್ನೊಂದು ಲೈನ್ ಅನ್ನ ಆಡ್ ಮಾಡಿ ಇವರು ಮತ್ತೆ ಪೋಸ್ಟ್ ಮಾಡ್ತಾರೆ. ಅತೀಕ್ ಅಹ್ಮದ್ ಅನ್ನ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಕೊಂದ್ರಿ, ವಿಕಾಸ್ ದುಬೆ ಅನ್ನುವಂತಹ ಯುವಕನನ್ನ ಬ್ರಾಹ್ಮಣ ಅನ್ನೋದಕ್ಕಾಗಿ ಕೊಂದ್ರಿ ಅಂತ ಇಲ್ಲಿ ಬ್ರಾಹ್ಮಣ ಅನ್ನುವಂತಹ ಒಂದು ವರ್ಡ್ ಅನ್ನ ಸೇರಿಸಿ ಇವರು ಪೋಸ್ಟ್ ಅನ್ನ ಹಾಕ್ತಾರೆ. ಒಟ್ಟಾರೆಯಾಗಿ ಅವರು ಬೈದಾಗ ಇವರ ಪರವಾಗಿ, ಇವರು ಬೈದಾಗ ಅವರ ಪರವಾಗಿ, ಏನೋ ಒಂದು ರೀತಿ ಎಡೆಬಿಡಂಗಿಯ ಹಾಗೆ ಪೋಸ್ಟ್ ಅನ್ನ ಹಾಕ್ತಾ ಬಂದಿದ್ರು. ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಂತಹ ರಾಜದೀಪ್ ಸರ್ದೇಸಾಯಿ ಅವರಿಗೆ ಈಗ ಸತ್ಯ ಗೊತ್ತಾಗಿದೆ. ಸತ್ಯ ಗೊತ್ತಾಗಿ ಸತ್ಯವನ್ನೇ ಹೇಳಿದ್ದಕ್ಕಾಗಿ ಈಗ ಅನೇಕರು ಇವರ ವಿರುದ್ಧ ಮಾತನಾಡೋದಕ್ಕೆ, ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ರಾಜದೀಪ್ ಸರ್ದೇಸಾಯಿ ಅವರು ಕಟ್ಟು ಸತ್ಯವನ್ನ ಹೇಳಬೇಕಾದ್ರೆ ಇಷ್ಟು ದಿನ ಅವರು ಯಾರನ್ನ ತನ್ನ ಸ್ನೇಹಿತರು ಅಂತ ಅನ್ಕೊಂಡಿದ್ರೋ ಅವರೆಲ್ಲರೂ ಕೂಡ ಈಗ ರಾಜದೀಪ್ ಸರ್ದೇಸಾಯಿ ಅವರ ಬಣ್ಣವನ್ನ ಬಯಲು ಮಾಡೋದಕ್ಕೆ ಹೊರಟಿದ್ದಾರೆ. ಒಟ್ಟಿನಲ್ಲಿ ಇಬ್ರು ಕಟು ಸತ್ಯಗಳನ್ನ ಹೇಳ್ಕೊಂಡು ಪರಸ್ಪರ ಬಯಲು ಮಾಡ್ತಾ ಇದ್ದಾರೆ. ಹೀಗೆ ಮುಂದೊಂದು ದಿನ ನಮ್ಮ ದೇಶದ ಪ್ರಗತಿಪರ ಮುಖವಾಡಗಳ ಬಣ್ಣ ಬಯಲಾಗುತ್ತೆ ಅನ್ಸುತ್ತೆ, ಅಥವಾ ಅವರವರೇ ಬಯಲ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.